ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಪಕ್ಷದಿಂದ ಮಾರ್ಚ್ 19ಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ. ಸಮಸ್ತ ಜನತೆಗೆ ಒಳಿತಾಗಲಿ, ರಾಜ್ಯ ಸುಭಿಕ್ಷೆಯಿಂದಿರಲಿ ಎಂಬ ನಿಟ್ಟಿನಲ್ಲಿ ಚಿಂತಾಮಣಿ ಬಿಜೆಪಿ ಪಕ್ಷದಿಂದ ಮಾರ್ಚ್ 19ರಂದು ಭಾನುವಾರದಂದು ನಗರದ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಅದ್ದೂರಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಶ್ರೀನಿವಾಸ ಕಲ್ಯಾಣೋತ್ಸವ ಸಿದ್ಧತೆ ಮಾಡುತ್ತಿರುವ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಯಾದ ಜಿ ವೇಣುಗೋಪಾಲ್, ಕಲಿಯುಗದ ಪ್ರತ್ಯಕ್ಷ ದೇವರೆಂದೇ ಭಕ್ತರಿಂದ ಕರೆಯಲ್ಪಡುವ ಶ್ರೀನಿವಾಸ ಸ್ವಾಮಿಗೆ ನಗರದಲ್ಲಿ ಅತ್ಯಂತ ವೈಭವದಿಂದ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದು, ತಿರುಪತಿ ತಿರುಮಲ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮಾದರಿಯಲ್ಲಿ ವೇದಿಕೆ ನಿರ್ಮಿಸಿ ತಿರುಪತಿ ತಿಮ್ಮಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಭಕ್ತರು ವೆಂಕಟರಮಣ ದೇವರ ದರ್ಶನ ಪಡೆಯುವಂತೆ ಸಿದ್ಧತೆ ಮಾಡಲಾಗುತ್ತಿದೆ ಎಂದರು. ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯನ್ನು ತಂದು ಕಲ್ಯಾಣೋತ್ಸವ ಮಾಡಲಾಗುತ್ತಿದೆ. ತಿರುಮಲ ದೇವಾಲಯದ ಪ್ರಧಾನ ಅರ್ಚಕರು ಸೇರಿ ಸುಮಾರು ಜನರು ತಂಡದಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದ ಅವರು, ಕಲ್ಯಾಣೋತ್ಸವದಲ್ಲಿ ಭಾಗವಹಿಸುವ 2,000 ಮಂದಿಗೆ ಸೀರೆ, ಪಂಚೆ, ಶಲ್ಯ ವಿತರಣೆ ಮಾಡಲಾಗುವುದು ಎಂದರು. ಶ್ರೀನಿವಾಸ ಕಲ್ಯಾಣೋತ್ಸವ ಸಂಜೆ 5 ಗಂಟೆಯಿಂದ ಆರಂಭಗೊಳ್ಳಲಿದ್ದು, ಪೂಜಾ ಕೈಂಕರ್ಯಗಳು ಸೇರಿದಂತೆ ಸಾಕಷ್ಟು ಜನರಿಗೆ ತಿರುಪತಿಯಲ್ಲಿ ನಡೆಯುವ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ನೇರವಾಗಿ ಪಾಲ್ಗೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಬಹುದು ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಎಂಎಸ್ ಪ್ರದೀಪ್, ವಾಣಿ ಕೃಷ್ಣಾರೆಡ್ಡಿ, ಗುಟ್ಟೂರು ಜಯರಾಮ್ ರೆಡ್ಡಿ, ಮಂಜುನಾಥಾಚಾರಿ, ನಾಗರಾಜ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಕಲ್ಯಾಣಕ್ಕೋಸ್ಕರ ಚಿಂತಾಮಣಿ ಕ್ಷೇತ್ರದಲ್ಲಿ ನಾಳೆ 19/3/2023 ಸಂಜೆ 4ರಿಂದ 9 ಗಂಟೆ ಒಳಗಾಗಿ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ತಿರುಪತಿ ಮೂಲದವರಿಂದ ಮಾಡಿಸ್ತಾ ಇದ್ದೇವೆ. ಎಲ್ಲರೂ ಇದರಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು. ಪಕ್ಷಾತೀತವಾಗಿ ಇದು ಮಾಡ್ತಾ ಇರುವಂಥದ್ದು ಒಳ್ಳೆ ಮಳೆ ಬೆಳೆ ಆಗಿ ರೈತರಿಗೆ ಅಭಿವೃದ್ಧಿ ಹೊಂದಲಿ, ರೈತರು ಬೆಳೆದಂಥ ಬೆಳೆಗಳು ಒಳ್ಳೆ ಅವರಿಗೆ ವಹಿವಾಟು ಸಿಕ್ಕಿ ಕೈ ತುಂಬ ಲಾಭ ಗಳಿಸಲಿ. ಎಲ್ಲರಿಗೂ ಚಿಂತಾಮಣಿ ಜನಕ್ಷೇತ್ರಕ್ಕೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸುಮಾರು 2,000 ಜನ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಸೀರೆ, ಪಂಚೆ, ಶಲ್ಯ ಯಾರು ಕುತ್ಕೊತಾರೆ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡ್ತಾರೆ. ಸ್ವಾಮೀಜಿಗಳನ್ನು ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಇನ್ನು ಹಲವು ಮುಖಂಡರುಗಳು ಸಾಯಂಕಾಲ ಗೊತ್ತಾಗುತ್ತೆ, ನಾಳೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು, ಈ ಬಗ್ಗೆ ಎಲ್ಲರೂ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು, ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ
ಹಾಗೂ ನಾವು ಕರೀತಾ ಇರೋದು, ನಾವು ಮಾಡ್ತಾ ಇರುವಂಥದ್ದು ಕೆಲಸ ಎಲ್ಲರನ್ನೂ ಜೊತೆಯಲ್ಲಿಟ್ಕೊಂಡು ಜಾತ್ಯತೀತವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಂಘ ಸಂಸ್ಥೆಗಳು ಎಲ್ಲರೂ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಇರ್ತದೆ, ಕುತ್ಕೊಂಡು ಬಾಳೆ ಎಲೆ ಊಟ ಇರ್ತದೆ, ಸಾವಧಾನವಾಗಿ ಸೇವಿಸಬೇಕು. 2,000 ಜನ ಬಂತಿ ಕುತ್ಕೊಳ್ಳೋಂಥ ಊಟದಲ್ಲಿ ಕಲ್ಯಾಣೋತ್ಸವ ತಾವುಗಳೆಲ್ಲ ಬಂದು ಆಶೀರ್ವಾದ ಮಾಡಿ ಈ ಕಲ್ಯಾಣೋತ್ಸವ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಚಿಂತಾಮಣಿ ಕ್ಷೇತ್ರ ಜನತೆಯಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ.